ರಾಯಚೂರು ಜಿಲ್ಲೆಯಲ್ಲಿ ತುಂಗಭದ್ರಾ ಜಲಾಶಯದ ಕಾಲುವೆ ಕಾಮಗಾರಿಯಲ್ಲಿ ಗಂಭೀರ ನಿರ್ಲಕ್ಷ್ಯ ಆರೋಪ ಕೇಳಿಬಂದಿದೆ. ಕಾಲುವೆ ಗೇಟ್ಗಳಲ್ಲಿ ಬಿರುಕು ಬಿಟ್ಟಿರುವುದರಿಂದ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಸಮಸ್ಯೆಯನ್ನು ತಕ್ಷಣ ಸರಿಪಡಿಸದಿದ್ದರೆ ಹೋರಾಟ ಮಾಡುವುದಾಗಿ ರೈತ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಹೆಚ್ಚಿನ ವಿವರಗಳು ಇಲ್ಲಿವೆ. ತುಂಗಭದ್ರಾ ಜಲಾಶಯ ಪ್ರದೇಶದಲ್ಲಿ ಕೇವಲ 2,000 ಕ್ಯೂಸೆಕ್ ನೀರನ್ನು ಹರಿಸಿದ ವೇಳೆ ಕಾಲುವೆ ಗೇಟ್ಗಳಲ್ಲಿ ಬಿರುಕು ಬಿಟ್ಟಿರುವುದು ಬೆಳಕಿಗೆ ಬಂದಿದೆ. ಇದು ಕಾಮಗಾರಿಯ ಗುಣಮಟ್ಟದ ಬಗ್ಗೆ ದೊಡ್ಡ ಪ್ರಶ್ನೆಯನ್ನು ಎಬ್ಬಿಸಿದೆ. ನೀರಿನ ಒತ್ತಡಕ್ಕೆ ಅನುಗುಣವಾಗಿ 4 ಇಂಚು ಕಾಂಕ್ರೀಟ್ ಇರಬೇಕು, ಆದರೆ ಕೇವಲ 2 ಇಂಚು ಮಾತ್ರ ಹಾಕಲಾಗಿದೆ. ಈಗಾಗಲೇ 2,000 ಕ್ಯೂಸೆಕ್ ನೀರಿಗೆ ಸಮಸ್ಯೆ ಬಂದರೆ 4,000 ಕ್ಯೂಸೆಕ್ ನೀರು ಹರಿಸಿದರೆ ರೈತರ ಪರಿಸ್ಥಿತಿ ಏನಾಗುತ್ತದೆ? ತುಂಗಭದ್ರಾ ಅಣೆಕಟ್ಟು ಅಗಲೀಕರಣ ಕಾಮಗಾರಿ ಸರಿಯಾಗಿ ನಡೆಯುತ್ತಿಲ್ಲ ಎಂಬ ಆರೋಪವು ಕೇಳಿಬಂದಿದೆ. ಕಾಮಗಾರಿಯ ಗುಣಮಟ್ಟದ ಕೊರತೆಯಿಂದ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಈಗಾಗಲೇ ರೈತರು ಬೆಳೆ ಹಾಕಿಲ್ಲ, ಮುಂದಿನ ದಿನಗಳಲ್ಲಿ ಬೆಳೆ ಹಾಕಿದರೆ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಕೂಡಲೇ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಜುಲೈ 15ರವರೆಗೆ ಕಾಮಗಾರಿ ಪೂರ್ಣಗೊಳಿಸಲು ಕಾಲಾವಕಾಶ ನೀಡಲಾಗಿದ್ದರೂ ಈಗಿನ ಪರಿಸ್ಥಿತಿ ರೈತರಲ್ಲಿ ಭಯ ಹುಟ್ಟಿಸಿದೆ. ಸಮಸ್ಯೆಯನ್ನು ತಕ್ಷಣ ಪರಿಹರಿಸದಿದ್ದರೆ ಹೋರಾಟ ನಡೆಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. 2,000 ಕ್ಯೂಸೆಕ್ಸ್ ನೀರು ಬಿಟ್ಟಾಗ 13ನೇ ಮೈಲಿಯಲ್ಲಿ ಹೊಡಿತು ಕಾಲುವೆ, ಕೇವಲ 2,000 ಕ್ಯೂಸೆಕ್ಸ್ ನೀರು. ಅದು ಏನಂದ್ರೆ ಆ ಸ್ಥಳ ಎಂಬ್ಯಾಕ್ಮೆಂಟ್ ಏರಿ ಮೇಲೆ ಇರುವಂತದ್ದು. ಸೋಜಿಗದ ಸಂಗತಿ ಏನಂತಂದ್ರೆ 2010ರಲ್ಲಿ ಆಧುನೀಕರಣಕ್ಕೆ ಒಳಪಟ್ಟಿರುವಂತ ಸ್ಥಳ. ಆಧುನೀಕರಣ ಆಗಿದೆ 2010ರಲ್ಲಿ 9-10ರಲ್ಲಿ ಆಧುನೀಕರಣ ಮಾಡಂತ ಸಂದರ್ಭದಲ್ಲಿ ಎಲ್ಲ ಇನ್ನರ್ ಸ್ಟ್ರೆಂಥನಿಂಗ್ ಎಲ್ಲ ಮಾಡಿ ಕಾಂಕ್ರೀಟ್ ಹಾಕಿದಂತ ಸ್ಥಳದಲ್ಲಿ ಉಳಿದು. ಕಾರಣ ಏನು? ಅಲ್ಲಿ ನಾವು ನೋಡಿದಾಗ ಕಾಂಕ್ರೀಟ್ ಲೈನಿಂಗ್ ಏನಿರ್ತದಲ್ಲ, ಅದು ಥಿಕ್ನೆಸ್ 4 ಇಂಚಿಗಿಂತಲೂ ಹೆಚ್ಚಿರಬೇಕು. 4 ಇಂಚಿಗಿಂತಲೂ ಹೆಚ್ಚಿರಬೇಕು. ಅಂತದ್ದು ಕೇವಲ 2 ಇಂಚಿದೆ. 2 ಇಂಚಿದೆ. ಮತ್ತೆ ಇಂಥ ಅನೇಕ ಇನ್ನೂ ಕೆಲವು ಸ್ಪಾಟ್ಗಳು ರೆಡಿ ಇದ್ದಾವೆ ಹೊಡೆಯಲು. ಇದು ಪುಣ್ಯಕ್ಕೆ ಹೆಂಗಂದ್ರೆ ಈಗ ಬೆಳೆ ಹಾಕಿಲ್ಲ ರೈತರು, ಬೇಸಿಗೆ ಇದೆ, ಪುಣ್ಯ ನೀರಿಗೆ ಬಿಟ್ಟಾಗ ಮಾಡೋದ್ರ ಪುಣ್ಯ. ಏನಾದ್ರೂ ಬೆಳೆ ಇತ್ತಂದ್ರೆ ಅದು ಇನ್ನೂ 8-10 ದಿವಸ ಆಗುತ್ತೆ ಕೆಲಸ. ಲೈನಿಂಗ್ ಎಲ್ಲ ಮಾಡಿ ಎಲ್ಲ ಮರ ಹಾಕಿ ಮಾಡ್ಬೇಕಾದ್ರೆ ಈ ಇಂಥ ಸ್ಪಾಟ್ಗಳನ್ನ ಈಗ ಇನ್ನೂ ಕಾಲಾವಕಾಶ ಇದೆ ಬಹಳಷ್ಟು. ಇವ್ರಿಗೆ ಏನಂದ್ರೆ ಜುಲೈ 15ರವರೆಗೆ ಕಾಲಾವಕಾಶ ಇರೋದ್ರಿಂದ ನಮ್ಮ ಒತ್ತಾಯ ಏನಂದ್ರೆ ಮುಂದೆ ಅನಾಹುತ ಆಗಬಾರ್ದು ಅಂದ್ರೆ ಇಂಥ ಒಂದು ಬೀಚ್ಗಳನ್ನ ಹುಡುಕಾಡಿ ಈ ಅವಧಿಯಲ್ಲಿ ಅವರು ದುರಸ್ತಿ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಇಲ್ಲಾಂದ್ರೆ 2,000 ಬಿಟ್ಟಾಗ ಈ ಕಥೆ ಆದ್ರಿಂದ 4,400 ಕ್ಯೂಸೆಕ್ಸ್ ನೀರು ಬಿಟ್ಟ ಗತಿ ಏನಾಗುತ್ತೆ? ಅದು ಇವತ್ತು ಏನಂತಂದ್ರೆ ರೈತರ ಬಹಳ ಆತಂಕದಲ್ಲಿದ್ದಾರೆ. ಮತ್ತೆ ಈಗ 18 ಸ್ಟ್ರಕ್ಚರ್ಗಳು ಮಾಡ್ತೀವಿ ಅಂತ ಹೇಳಿ ವಾಗ್ದಾನ ಕೊಟ್ಟಂತವ್ರು ಇನ್ನೂ ಇದುವರೆಗೆ ಅದ್ರ ಬಗ್ಗೆ ಏನೂ ಇಲ್ಲ. ಇನ್ನು ಅದು ಏನಾದ್ರು ಆಗ್ತದೆ, ಈ ಗೇಟಿಂದ ಒಂದು ಬಗೆ ಇರ್ತದೆ, ಏನಾದ್ರೂ ಗೇಟ್ ಕುಂದಿಸ್ತಾರೆ ಜೂನ್ವರೆಗೆ. 2,000 ಕೋಟಿ ಖರ್ಚಾಗಿದೆ ಆಧುನೀಕರಣಕ್ಕೆ. ಈ ತುಂಗಭದ್ರಾ ಘಟನೆ ನಾಳೆ ಆಧುನೀಕರಣಕ್ಕೆ ಯಡಿಯೂರಪ್ಪನವ್ರಿಂದ ಹಿಡಿದು ಸಿದ್ದರಾಮಯ್ಯನವರುವರೆಗೆ ಏನಂತಂದ್ರೆ ಏಲೆಂಡ್ವರೆಗೆ ಕಾಂಕ್ರೀಟ್ ಕೆನಲ್ ಮಾಡೋದಕ್ಕೆ 2,000 ಕೋಟಿ ಖರ್ಚು ಮಾಡಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಣಯದಂತೆ 56,000 ಹುದ್ದೆಗಳ ಭರ್ತಿಯಲ್ಲಿ ಪರಿಶಿಷ್ಟ ಜಾತಿಗೆ ನಿಗದಿಪಡಿಸಿದ 15% ಮೀಸಲಾತಿ ಅನ್ವಯ ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಸಮಾನ ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿ ದಿನಾಂಕ 27ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಹಿರಂಗ ಮನವಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಒಳ ಮೀಸಲಾತಿ ಸಾಮಾಜಿಕ ನ್ಯಾಯದ ಹೋರಾಟಗಾರ ಎಂ ಬೇರಿ ಮಾತನಾಡಿ, ಪರಿಶಿಷ್ಟ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಜಾರಿ, ಎಸ್ಸಿಪಿ ಟಿಎಸ್ಪಿ ಅನುಷ್ಠಾನ, ಪಿಟಿಸಿಎಲ್ ಕಾಯ್ದೆ ಜಾರಿ ಹಾಗೂ ಐಪಿಡಿ ಸಾಲಪ್ಪ ವರದಿ ಜಾರಿಗಾಗಿ ಈ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಈ ಸಮಾವೇಶದಲ್ಲಿ ಜಿಲ್ಲೆಯಿಂದ 500ಕ್ಕೂ ಹೆಚ್ಚು ದಲಿತ
ದಲಿತ ಪರ ಸಂಘಟನೆಗಳ ಮುಖಂಡರು ಭಾಗವಹಿಸುವ ನಿರೀಕ್ಷೆ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ದಲಿತರನ್ನು ವಿಭಜಿಸುತ್ತಿವೆ ಎಂಬ ಆರೋಪವು ಕೇಳಿಬಂದಿದೆ. ಬಹು ವರ್ಷಗಳ ಕನಸಾದ ಒಳ ಮೀಸಲಾತಿ ಜಾರಿಗೆ ಕೆಲವರು ವಿರೋಧ ವ್ಯಕ್ತಪಡಿಸುತ್ತಿರುವುದು ದುರಂತ ಸಂಗತಿ. ರಾಜ್ಯ ಸರ್ಕಾರವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಶಿಫಾರಸಿನಂತೆ ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣ ಕಾಯ್ದೆಯನ್ನು 9ನೇ ಅನುಸೂಚನೆಗೆ ಸೇರಿಸಿ ಶೇಕಡ 24ರಂತೆ ಜಾರಿಗೊಳಿಸಲು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಬೇಕು ಎಂದು ಹೇಳಿದರು. ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ MLAಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಈ ನಿಮಿತ್ತ ನಾನು 27ನೇ ತಾರೀಕು ರಾಯಚೂರು ಜಿಲ್ಲೆಯಿಂದ ಸುಮಾರು ಇಲ್ಲಿವರೆಗೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಸಂಘಟನೆಗಾರರು ಸೇರಿಕೊಂಡು ಸುಮಾರು 300ರಿಂದ 400 ಜನ ಬೆಂಗಳೂರಿಗೆ ಹೋಗ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಕುಲಂಕುಷವಾಗಿ ನಮ್ಮ MR ರಾಜ್ಯದಲ್ಲಿ ಕಳೆದ 35 ವರ್ಷಗಳಿಂದ ಒಳ ಮೀಸಲಾತಿಯ ಹೋರಾಟ ನಡ್ಕೊಂಡು ಬಂದಿರತಕ್ಕಂಥ ನಮ್ಗೆ ಗೊತ್ತಿದೆ. ಒಳ ಮೀಸಲಾತಿಯ ಹೋರಾಟದ ಮುಖ್ಯ ಉದ್ದೇಶ ಮೀಸಲಾತಿಗೆ ಒಳಪಟ್ಟಿರ್ತಕ್ಕಂಥ ಜಾತಿಗಳಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ದೊರಕಬೇಕನ್ನೋದೇ ಇದರ ಉದ್ದೇಶ ಆಗಿದೆ. ಹಾಗಾಗಿ ಆ ಉದ್ದೇಶ ಇಟ್ಕೊಂಡು ನಡೆದಿರ್ತಕ್ಕಂಥ ಹೋರಾಟ ಕೇವಲ ಒಂದು ಜಾತಿಗೆ ಸೀಮಿತ ಅಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಒಂದು ವಿಷಯನ ಮೊದಲಿಂದಲೂ ಪ್ರಾಸಾಪಿಸಿಕೊಂಡು ಬಂದಿದೆ. ಅದು ಒಳ ಮೀಸಲಾತಿ ಹೋರಾಟ MRHS ಮಾಡಿದಂತ ಮುಂಚೂಣಿ ಕಾಣಿಸ್ತಾ ಇದೆ. ಆದ್ರೆ ಒಳ ಮೀಸಲಾತಿ ಆಗ್ಬೇಕನ್ನೋದು ದಲಿತ ಸಂಘರ್ಷ ಸಮಿತಿಯ ಬೇಡಿಕೆಯೂ ಹೌದನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸಲು ಇಷ್ಟಪಡ್ತೀವಿ. ಯಾಕಂದ್ರೆ 101 ಜಾತಿಗಳಲ್ಲಿ ಇನ್ನು ವಿಂಗಡಣೆಯಾಗಿರೋ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಜನ ಅವರೆಲ್ಲರಿಗೂ ಅವರ ಜನಸಂಖ್ಯೆ ಆಧಾರಿತ ಮೀಸಲಾತಿ ಸಿಗಬೇಕು ಅನ್ನೋದು ಈ ಒಳ ಮೀಸಲಾತಿಯ ಹೋರಾಟದ ಪ್ರಮುಖ ಉದ್ದೇಶ. ಆದ್ರೆ ಕೆಲವು ಜಾತಿಗಳು ಇದನ್ನ ಅಪಾರ್ಥ ಮಾಡಿಕೊಂಡು ಇದರ ವಿರುದ್ಧ ಹೇಳಿಕೆ ಕೊಡ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು ನಡೆದಿದೆ. ಇವತ್ತೊಂದು ಹೋರಾಟ ನಡೆದಿದೆ, ನಾಳೆ ಒಂದು ಹೋರಾಟ ಇದೆ, ಮತ್ತೆ ನಾಳೆ ಒಂದು ಹೋರಾಟ ಇದೆ. ಇದು ಆಳುವ ಪಕ್ಷಗಳ ಮತ್ತು ವಿರೋಧ ಪಕ್ಷಗಳ ಓಟಿನ ರಾಜಕಾರಣಕ್ಕೆ ಬಳಸಿಕೊಂಡು ಆ ಜನಾಂಗಗಳನ್ನು ಎತ್ತಿಕಟ್ಟುವ ಒಂದು ತಂತ್ರದ ಭಾಗವಾಗಿ ಈ ಹೋರಾಟ ನಡೆಯುತ್ತೆ. ಈ ಜನಾಂಗ ಯಾರ ಪರವಾಗಿರ್ತದೆ, ಯಾವ ಪಕ್ಷದ ಪರವಾಗಿರ್ತದ, ನಮ್ಮ ಪಕ್ಷಕ್ಕೆ ಆ ಜನಾಂಗದ ಓಟ್ಗಳನ್ನು ಹೆಂಗೆ ತಗೊಳ್ಬೇಕು ಅನ್ನೋ ಕಾರಣಕ್ಕಾಗೇ ಈ ಮೀಸಲಾತಿಯನ್ನ ಅಳವಡಿಸತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ನಡೀತಿದೆ ಅನ್ನೋದಕ್ಕೆ ಈ 3 ದಿನದ ಹೋರಾಟ ನಮಗೆ ಸಾಕ್ಷ್ಯ. ಒಂದು ವೇಳೆ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ವರ್ಷ ಏನು ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂಥ 15% ಮೀಸಲಾತಿಯನ್ನು 17ಕ್ಕೆ ಹೆಚ್ಚಿಸಿ, ಪರಿಶಿಷ್ಟ ಪಂಗಡದ 3% ಇರ್ತಕ್ಕಂಥ ಮೀಸಲಾತಿಯನ್ನು 7ಕ್ಕೆ ಹೆಚ್ಚಿಸಿ, ಅದು ಭಾರತ ಸರ್ಕಾರದ ಅಥವಾ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಮೀಸಲಾತಿ 50 ಪ್ರಮಾಣಕ್ಕೆ ಹೆಚ್ಚಾಗಬಾರದು ಅನ್ನೋ ಒಂದು ಮಿತಿ ಇರೋದ್ರಿಂದ ಅದು ಬರಂಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾದ ಮಾಡಿ ಹಳೆ ಮೀಸಲಾತಿನೇ ಕೊಡ್ಬೇಕು ಅಂತ ಈಗ ನಡೆದು. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ವಿಚಾರ ಮತ್ತೆ ಸದ್ದು ಮಾಡುತ್ತಿದೆ. KKRDB ಅಧ್ಯಕ್ಷ ಅಜಯ್ ಸಿಂಗ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿದ್ದು, ಅವರನ್ನು ತಕ್ಷಣ ವಜಾಗೊಳಿಸುವಂತೆ ಒತ್ತಾಯ ಕೇಳಿಬಂದಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ಗಡಿ ಭಾಗದ ಅಭಿವೃದ್ಧಿ ವಿಷಯವಾಗಿ ಆಕ್ರೋಶ ವ್ಯಕ್ತವಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಮೀಸಲಾದ ಅನುದಾನ ಸರಿಯಾಗಿ ಬಳಸಲಾಗುತ್ತಿಲ್ಲ ಎಂಬ ಆರೋಪವು ಕೇಳಿಬಂದಿದೆ. ಹೈದರಾಬಾದ್ ಕರ್ನಾಟಕ ಸಂಚಾಲಕರಾದ ರಾಘವೇಂದ್ರ ಕುಷ್ಟಗಿ ಅವರು KKRDB ಅಧ್ಯಕ್ಷ ಅಜಯ್ ಸಿಂಗ್ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಈ ಭಾಗದ ಅಭಿವೃದ್ಧಿ ಕನಸಿಗೆ ಕೊಳ್ಳೆ ಇಟ್ಟಿರುವ ಅಜಯ್ ಸಿಂಗ್ ಅವರನ್ನು ತಕ್ಷಣ ವಜಾಗೊಳಿಸಬೇಕು, ಇಲ್ಲದಿದ್ದರೆ ಹೋರಾಟ ತೀವ್ರಗೊಳ್ಳುತ್ತದೆ. 371J ಅನುಷ್ಠಾನದ ಬಳಿಕವೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನ್ಯಾಯ ಸಿಗುತ್ತಿಲ್ಲ ಎಂದು ಆರೋಪಿಸಲಾಗಿದೆ. ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಭರವಸೆಗಳು ಈಡೇರಿಲ್ಲವೆಂದು ಅಸಮಾಧಾನ ವ್ಯಕ್ತವಾಗಿದೆ. ಪ್ರದೇಶದಲ್ಲಿ ಸುಮಾರು 56,000 ಹುದ್ದೆಗಳು ಖಾಲಿ ಇದ್ದು, ಅದರಲ್ಲಿ 36,000 ಹುದ್ದೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಭರ್ತಿ ಆಗಿಲ್ಲ ಎಂದು ತಿಳಿಸಿದ್ದಾರೆ. 371J ಬಗ್ಗೆ ಸುದೀರ್ಘ ಹೋರಾಟ ಆಯಿತು. ಮಾನ್ಯ ವೈಶ್ವನಾಥ ಪಾಟೀಲ್ ನೇತೃತ್ವದಲ್ಲಿ ನಮ್ಮೊಳಗೊಂಡಂತೆ ತುಂಬಾ ಜನ ನಾವು ಒಂದು ದಶಕ ಗಂಭೀರವಾದಂತಹ ಹೋರಾಟ ಮಾಡಿರುವೆ. ದೆಹಲಿವರೆಗೂ ಯಂತ್ರ ಮಂತ್ರದಲ್ಲಿ ಸತ್ಯಾಗ್ರಹ ಮಾಡಿದ ಮೇಲೆ
ವಿರೋಧ ಪಕ್ಷದ ನಾಯಕಿಯಾಗಿರ್ತಕ್ಕಂಥ ಸುಷ್ಮಾ ಸ್ವರಾಜ್ ಅವರನ್ನ ವಿಶ್ವಾಸಕ್ಕೆ ತಗೊಂಡು ಖರ್ಗೆ ಅವರ ಮೇಲೆ ಒತ್ತಡ ಹೇರಿ ನಾವು 371 ಜೆ ಪಡೆದು 12 ವರ್ಷ ಆಯಿತು. ನಾವು ಒಂದು ಕನಸು ಕಟ್ಕೊಂಡಿದ್ವಿ 371 ಜೆ ಮತ್ತು ಅದಕ್ಕೆ ಪೂರಕವಾಗಿ ಬರ್ತಕ್ಕಂಥ ಅಭಿವೃದ್ಧಿ ಮಂಡಳಿಯ ಕಾರಣದಿಂದ ನಮ್ಮ ಭಾಗದ ಭಾಗ್ಯದ ಬಾಗಿಲು ತೆಗೆದೇ ಬಿಡ್ತು. ನಮ್ಮ ಎಲ್ಲ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ರಿಸರ್ವೇಷನ್ ಸಿಕ್ಕು ಈ ಭಾಗ ಕೊಡಗು ಮತ್ತು ಚಿಕ್ಕಮಗಳೂರು ಸರಿಸಮಾನವಾಗಿ ಅಭಿವೃದ್ಧಿ ಕಂಡಿತು ಅಂತಕ್ಕಂಥ ನಮ್ಮ ಕನಸಿತ್ತು. ಕಲ್ಯಾಣ ಕರ್ನಾಟಕದ ಕನಸಿಗೆ ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಕಲ್ಯಾಣ ಕರ್ನಾಟಕದ ಕನಸಿಗೆ ಕೊಳ್ಳಿ ಇಟ್ಟಿದ್ದಾರೆ, ಮೋಸ ಮಾಡಿದ್ದಾರೆ ಅಂತಕ್ಕಂಥ ನೇರವಾದಂತಹ ಆರೋಪವನ್ನು ನಾನು ಮಾಡ್ತೇನೆ. 2 ಭಾಗ ಇದೆ. ಒಂದು, ಇದಕ್ಕೆ ಪೂರಕವಾದಂತಹ ದಾಖಲೆಯನ್ನ ಈ ಮಾಧ್ಯಮ ಟಿಪ್ಪಣಿಯ ಜೊತೆಗೆ ನಿಮಗೆ ಕೊಟ್ಟಿದ್ದೀನಿ. ಅದನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅದರ ಮೂಲಕ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಆ ಕಾರಣದಿಂದ ಟಿಪ್ಪಣಿಯನ್ನು ಸಣ್ಣದು ಮಾಡಿದ್ದೀನಿ. ಕೆಲವೊಂದು ವಿಷಯನ ಬಾಯೇ ಹೇಳಬೇಕಾದಂಥ ಅಗತ್ಯ. ಒಂದು, ನಮ್ಮ ಭಾಗದಲ್ಲಿ 56,000 ಹುದ್ದೆಗಳು ಖಾಲಿ ಇವೆ. ಅನುದಾನಿತ ಮತ್ತು ಸರ್ಕಾರಿ ಸೇರಿ 30,000ಕ್ಕೂ ಹೆಚ್ಚು ಶಿಕ್ಷಕ ಹುದ್ದೆಗಳು ಖಾಲಿ ಇದ್ದಾವೆ. ಉಳಿದೆಲ್ಲ ಇಲಾಖೆ ಸೇರಿ 56,000. 56,000 ಜನರಿಗೆ ಉದ್ಯೋಗ ಸಿಕ್ಕಿದ್ರೆ ಇಲ್ಲೇ ಏನೋ ಒಂದು ಹಣದ ಚಲಾವಣೆ ಆಗ್ತಿತ್ತು. ಅದರಿಂದ ವ್ಯಾಪಾರ, ಉದ್ದಿಮೆ, ಬಟ್ಟೆ ಖರೀದಿ ಮಾಡ್ತಿದ್ರು, ಕಿರಾಣಿ ಖರೀದಿ ಆಗ್ತಿತ್ತು, ಸಣ್ಣ ಪುಟ್ಟ ವ್ಯಾಪಾರ ಬೆಳೀತಿತ್ತು. ಈ ಭಾಗ ಅಭಿವೃದ್ಧಿ ಆಗಲಿಕ್ಕೆ ಅವರು ದೊಡ್ಡ ಕೊಡುಗೆ ಆಗ್ತಿತ್ತು. ಸರ್ಕಾರ ಇವತ್ತು ಇಲ್ಲಿ 56,000 ಹುದ್ದೆಗಳು 56